ಕಳೆದ ರಾತ್ರಿ ಭಾರೀ ಮಳೆ ಸುರಿದಂಥ ಮಳೆಯಿಂದಾಗಿ ತಗ್ಗು ಪ್ರದೇಶಗಳಿಗೆ ಅವಾಂತರ ಸೃಷ್ಟಿಯಾಗಿದೆ. ಮಳೆಯಿಂದ ತಗ್ಗು ಪ್ರದೇಶಗಳಿಗೆ ಮಳೆ ನೀರು ನುಗ್ಗಿದೆ. ಹಲವು ಪ್ರದೇಶಗಳಲ್ಲಿ ಸಂಚಾರ ಅಸ್ತವ್ಯಸ್ತ ಆಗಿದೆ. ಜನ ಪರದಾಡಿದ್ದಾರೆ. ಬಳ್ಳಾರಿ ನಗರ, ಸಿರುಗುಪ್ಪ, ಕಂಪ್ಲಿ, ಕುರುಗೋಡು ತಾಲೂಕಿನಲ್ಲಿ ಮಳೆ ಅಬ್ಬರಿಸಿದೆ. ಹಲವು ಕಡೆಗಳಲ್ಲಿ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ಬಳ್ಳಾರಿಯ ಕೇಂದ್ರದ ಪೋಸ್ಟಲ್ ಕಚೇರಿ, ಅಂಚೆ ಕಚೇರಿ ಆವರಣಕ್ಕೂ ಕೂಡ ಈ ಮಳೆ ನೀರು ನುಗ್ಗಿದೆ. 8 ಗಂಟೆ ಕಾರ್ಯಾರಂಭ ಮಾಡಬೇಕಾಗಿದ್ದಂಥ ಕೇಂದ್ರೀಯ ಪೋಸ್ಟಲ್ ಕಚೇರಿ ಓಪನ್ ಆಗೋದು ತಡವಾಗಿದೆ. ಮಳೆಯ ನೀರು ಆವರಣದಲ್ಲಿಯೇ ಸಂಪೂರ್ಣವಾಗಿ ಹೀಗೆ ತುಂಬಿಕೊಂಡಿದೆ. ಸಣ್ಣ ಮಳೆ ಬಂದರೂ ಕೂಡ ಈ ಪೋಸ್ಟ್ ಆಫೀಸ್ ಆವರಣದಲ್ಲಿ ಅವಾಂತರವೇ ಸೃಷ್ಟಿಯಾಗುತ್ತೆ. ನೀವು ನೋಡ್ತಾ ಇದ್ದೀರಿ, ಪೋಸ್ಟ್ ಆಫೀಸಿಗೆ ಬಂದಂಥ ಮಹಿಳೆಯರು ಅಲ್ಲಿಂದ ಹೊರದಾಟಬೇಕಾದ್ರೆ, ವೃದ್ಧರು ಅಲ್ಲಿಂದ ಆಚೆ ಬರಬೇಕಾದ್ರೆ ಪರದಾಡಿದ್ದಾರೆ. ಒಂದು ರೀತಿ ಕೆರೆಯ ಅಂಗಳವಾಗಿ ಕಾಣಿಸ್ತಾ ಇದೆ ಈ ಪೋಸ್ಟ್ ಆಫೀಸಿನ ಆವರಣ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ರಿಪೋರ್ಟರ್ ಸಿದ್ದು ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಬಳ್ಳಾರಿಯಲ್ಲಿ ನಿನ್ನೆ ರಾತ್ರಿ ತಡರಾತ್ರಿ ಸುರಿದಂಥ ಧಾರಾಕಾರ ಮಳೆಯಿಂದ ಸಂಪೂರ್ಣವಾಗಿ ಅವಾಂತರ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ನಾವು ಇದೀಗ ಬಳ್ಳಾರಿ ಹೃದಯ ಭಾಗದಲ್ಲಿರುವಂಥ ಹೆಡ್ ಪೋಸ್ಟ್ ಇದು. ಈ ಹೆಡ್ ಪೋಸ್ಟ್ ಯಾವ ರೀತಿಯಾಗಿದೆ ಅಂತ ನೀವು ಗಮನಿಸ್ತಾ ಇದ್ದೀರಾ. ಕೇಂದ್ರೀಯ ಸಂಸ್ಕರಣಾ ಕೇಂದ್ರದಲ್ಲಿ ಸಂಪೂರ್ಣವಾಗಿ ಈಗ ನೀರು ಕೂಡ ತುಂಬಿಕೊಂಡಿದೆ. ನೀರು ತುಂಬಿಕೊಂಡಿರೋದ್ರಿಂದಾಗಿ ಸಾಕಷ್ಟು ಇಲ್ಲಿ ಈ ಇಲಾಖೆಗೆ ಬರುವಂಥ ಏನು ವಯಸ್ಕರರು ಕೂಡ ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ ಅಂತ ಹೇಳ್ಬೋದು. ಈ ನೀರನ್ನೇ ದಾಟಿಕೊಂಡು ಹೋಗಿ ಅಲ್ಲಿ ಕೂತ್ಕೋಬೇಕಾಗತ್ತೆ ಮತ್ತು ಸರ್ಕಾರದಿಂದ ಬಂದಿರುವಂಥ ಪಿಂಚಣಿಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಅದರಲ್ಲೂ ಕೂಡ ಬಳ್ಳಾರಿಯಲ್ಲಿ ಈಗ ಟೈಮ್ ಕೂಡ ಬದಲಾಗಿದೆ. 8 ರಿಂದ 2 ಗಂಟೆವರೆಗೂ ಮಾತ್ರ ಇರುತ್ತೆ. ಹೀಗಾಗಿ ಬೆಳಗಿನ ಜಾವನೆ ಸಹ ಇಲ್ಲಿ ವಯಸ್ಕರು ಕೂಡ ಬಂದಿರುವಂಥದ್ದು. ಈಗ ಗಮನಿಸ್ತಾ ಇದ್ರಿ, ಯಾರಾದರೂ ಕೆಲಸಕ್ಕೆ ಹೋಗಬೇಕಾದಂಥ ಸಂದರ್ಭದಲ್ಲಿ ಇಲ್ಲಿ ಮೊಣಕಾಲವರೆಗೂ ಕೂಡ ಅಷ್ಟು ನೀರಿದೆ. ನೀರನ್ನು ದಾಟ್ಕೊಂಡು ಹೋಗಬೇಕಾಗಿರುವಂಥ ಪರಿಸ್ಥಿತಿ ಕೂಡ ಇದೆ. ಈಗಾಗಲೇ ವಯಸ್ಸರು ಕೂಡ ಬಂದು ಈ ಏನು ಕೇಂದ್ರೀಯ ಸಂಸ್ಕರಣಾ ಕೇಂದ್ರ ಏನಿದೆ ಇಲ್ಲಿ ಕೂತ್ಕೊಂಡಿರುವಂಥದ್ದು. ಆದರೆ ನಿನ್ನೆ ರಾತ್ರಿಯಿಂದ ಸುರಿದಂಥ ಮಳೆಯಿಂದಾಗಿ ಸಾಕಷ್ಟು ಇಲ್ಲಿ ನೀರಂತರೂ ನಿಲ್ಲೋದು ಸಹಜ. ಇದು ಸುಮಾರು ಇವತ್ತಿಂದ ಅಷ್ಟೇ ಎಲ್ಲ ಮಳೆ ಬಂದರೆ ಸಾಕು ಇಲ್ಲಿ ನೀರು ಸಂಪೂರ್ಣವಾಗಿ ನಿಲ್ಲುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿಯ ಅಧಿಕಾರಿಗಳು ಕೂಡ ಹೇಳ್ತಾ ಇದ್ದಾರೆ. ಮತ್ತು ಅಧಿಕಾರಿಗಳು ಹೇಳೋ ಮಾತೇನೆಂದರೆ, ನಾವು ಸಾಕಷ್ಟು ಬಾರಿ ಇಲ್ಲಿ ನೀರು ನಿಲ್ಲುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾನೆ ಬಂದಿದ್ವಿ, ಆದರೆ ಇದಕ್ಕೊಂದು ಸೂಕ್ತವಾದ ಕ್ರಮ ಇದುವರೆಗೂ ಕೈಗೊಂಡಿಲ್ಲ ಅಂತ ಹೇಳ್ಬಿಟ್ಟು ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ಅಂದರೆ ಇಲ್ಲಿ ಈ ಹೆಡ್ ಪೋಸ್ಟ್ಗೆ ಬರುವಂಥವ್ರು ಅತಿ ಹೆಚ್ಚಾಗಿ ವಯಸ್ಸಾದವರು ಬರ್ತಾರೆ. ಈ ರೀತಿಯಾದಂಥ ನೀರು ನಿಂತ್ಕೊಂಡಿರೋದ್ರಿಂದಾಗಿ ಅವರಿಗೆ ಸಾಕಷ್ಟು ಸಮಸ್ಯೆ ಕೂಡ ಎದುರಾಗುತ್ತೆ ಅಂತ ಹೇಳ್ಬಿಟ್ಟು ಆಫೀಸರ್ಗಳು ಕೂಡ ಹೇಳ್ತಾ ಇದ್ದಾರೆ. ನಾನು ನಿಮಗೆ ಇನ್ನೊಂದು ಕಡೆ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಹೋಗ್ತೀನಿ. ನೀವು ಸಹ ಗಮನಿಸ್ತಾ ಇದ್ದೀರಿ, ಕಾರ್ಮಿಕರಿಗೆ ಕೊಡಬೇಕಾಗಿರುವಂಥ ಈ ಗಾಡಿ ಏನಿದೆ ಆ ಗಾಡಿ ಕೂಡ ಸಂಪೂರ್ಣವಾಗಿ ಮುಳುಗೋಗಿದೆ. ಅಲ್ಲಲ್ಲಿ 2 ಬೈಕ್ ಇದೆ, ಆ ಬೈಕ್ ಕೂಡ ನೀರಲ್ಲಿ ಇರುವಂಥದ್ದು. ಮತ್ತು ಈ ರೀತಿಯಾಗಿ ಸಂಪೂರ್ಣವಾಗಿ ನೀರಲ್ಲಿ 2 ದಿನಗಳ ಕಾಲ ಹಿಂಗೆ ನಿಂತ್ಕೊಂಡಂಥ ಸಂದರ್ಭದಲ್ಲಿ ಏನು ಗಾಡಿಗಳೇನಿರುತ್ತೆ ಅದು ಸಹ ತುಕ್ಕಿಡಿಯುವಂಥ ಪರಿಸ್ಥಿತಿ ಕೂಡ ಎದುರಾಗಬಹುದು ಅಂತಲೇ ಹೇಳ್ಬೋದು. ನಿರಂತರವಾಗಿ ಈ ರೀತಿಯಾಗಿ ಮಳೆ ಕೂಡ ಆಗ್ತಾ ಇದೆ ಮತ್ತು ಅನೇಕ ವಾರ್ಡ್ಗಳಲ್ಲೂ ಕೂಡ ಈ ರೀತಿ ಆಗಿದೆ. ಈಗ ನೀವು ನೋಡ್ತಾ ಇದ್ರಿ, ಅಲ್ಲಿ ಕೇಂದ್ರೀಯ ಸಂಸ್ಕರಣಾ ಕೇಂದ್ರದಲ್ಲಿ ಕೆಲಸ ಮಾಡುವಂಥ ಇವರು ಇಲಾಖೆಯವರು ಕೂಡ ಇದೇ ರೀತಿಯಾಗಿ ನೀರಿನಲ್ಲಿ ಓಡಾಟವನ್ನು ಮಾಡ್ತಾ ಇದ್ದಾರೆ. ಸದ್ಯ ಈಗ ಮಿಷಿನ್ಗಳ ಮೂಲಕ ಈ ನೀರನ್ನು ಹೊರ ಹಾಕಲಾಗ್ತದೆ ಅಂತ ಹೇಳ್ಬಿಟ್ಟು ಈ ಪೋಸ್ಟ್ ಆಫೀಸ್ನ ಅಧಿಕಾರಿಗಳು ಕೂಡ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ನಿನ್ನೆ ಸುರಿದಂಥ ಈ ಮಳೆಯಿಂದಾಗಿ ಸಂಪೂರ್ಣವಾಗಿ ಈ ಹೆಡ್ ಪೋಸ್ಟ್ ಕೂಡ ಈಗ ನೀರಿನಲ್ಲಿ ನಿಂತಿದೆ ಅಂತಲೇ ಹೇಳ್ಬೋದು. ಮತ್ತು ಇದಷ್ಟೇ ಅಲ್ಲ, ಅನೇಕ ಈ ವಾರ್ಡ್ಗಳೇ ಆಗಿರ್ಬೋದು, ಕೆಲವೊಂದಿಷ್ಟು ವಾರ್ಡ್ಗಳಲ್ಲೂ ಕೂಡ ಸಂಪೂರ್ಣವಾಗಿ ನೀರಿನ ಜಲಾವೃತ ಆಗಿದೆ ಅಂತ ಹೇಳ್ಬಿಟ್ಟು ಮಾತನ್ನು ಹೇಳ್ತಾ ಇದ್ದಾರೆ. ಯಾವುದೇ ರೀತಿಯಾಗಿ ಜನಪ್ರತಿನಿಧಿಗಳು ಕೂಡ ಇದುವರೆಗೂ ಭೇಟಿ ನೀಡಿಲ್ಲ. ಮತ್ತು ಈ ಹೆಡ್ ಪೋಸ್ಟ್ನಲ್ಲಿ